ಪ್ರಥಮ ಬಾರಿಗೆ ಆರಾಧ್ಯ ಗುರುವರ್ಯರನ್ನ ಆರಾಧ್ಯ ದೇವತೆಯನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ತಾ ನನ್ನ ಆರಾಧ್ಯ ಗುರುವರ್ಯ ಲಿಂಗೈಕ್ಯ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳನ್ನ ಭಕ್ತಿಪೂರ್ವಕವಾಗಿ ನಡೆಸಿ ನಮ್ಮೆಲ್ಲರ ಆಶ್ರಯದಾತ ಜ್ಞಾನದಾತೆ ಭಾರತಾಂಬೆಯನ್ನ ಭಕ್ತಿಪೂರ್ವಕವಾಗಿ ನಡೆಸಿ ಈ ಯೋಗಶಾಸ್ತ್ರ ನಮ್ಮೆಲ್ಲರಿಗೂ ಕೊಟ್ಟಂತ ಪತಾಂಜಲಿ ಮಹರ್ಷಿಗಳಿಗೂ ನಾನು ಭಕ್ತಿಪೂರ್ವಕವಾಗಿ ನಡೆಸಿ ಪ್ರಾರ್ಥಿಸಿ ಈ ಕಾರ್ಯಕ್ರಮ 12ನೇ ವಿಶ್ವ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಿ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ತಾವೆಲ್ಲ ಪ್ರದರ್ಶನಗಳನ್ನ ಮುಟ್ಟಿದ್ದೀರಾ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿದಂತ ನನ್ನ ಆತ್ಮೀಯ ಪೂಜ್ಯರಾದಂತ ಶ್ರೀ ಶ್ರೀ ಪುರುಷೋತ್ತಮಾನಂದ ಮಹಾಸ್ವಾಮೀಜಿ ಅವರಲ್ಲಿ ಶರಣಾರ್ಥಿಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಿದಂತ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತ ಡಿಸಿ ಅವರೇ ಡಾಕ್ಟರ್ ಕುಮಾರ್ ಅವರೇ, ಹಾಗೆ ಎಸ್ ಪಿ ಅವರಾದಂತ ಶುಭಾರಾಣಿ ಅವರೇ, ಹಾಗೆ ಎಡಿಸಿ ಅವರಾದಂತ ಶಿವಾನಂದ ಮೂರ್ತಿ ಅವರೇ, ಹಾಗೆ ಸಿಒ ಆದಂತ ನಂದಿನಿ ಅವರೇ, ಶಾಸ್ತ್ರಿಗಳೇ, ಹಾಗೆ ಪುಷ್ಪ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತ ಯೋಗದ ಎಲ್ಲ ಬಂಧುಗಳೇ, ನಿಮ್ಮ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳು. ಆದ್ರೆ ನಾವೆಲ್ಲ ಯೋಗ ಮಾಡಿದ್ರಿ, ಬಹಳ ಖುಷಿ ಆಯ್ತು. ಆದ್ರೆ ಗಣ್ಯರು ಎಲ್ಲ ಬಂದಿದ್ದಾರೆ, 10 ನಿಮಿಷ ಸಮಾಧಾನವಾಗಿ ಕುತ್ಕೊಳಕ್ ಆಗ್ಲಿಲ್ವಲ್ಲ ಅಂತ. ಯಾಕಂತಂದ್ರೆ ಯೋಗ ಕಲಿಸೋದು ಏನಂದ್ರೆ ನಮ್ಗೆ ಶಿಸ್ತು, ಯೋಗ ಕಲಿಸೋದು ಏನಂತಂದ್ರೆ ನಮಗೆ ಭಾಷೆ, ಯೋಗ ಕಲಿಸೋದು ಏನಂತಂದ್ರೆ ಸಂಯಮ, ತಾಳ್ಮೆ, ಇದೆಲ್ಲ ಕಲಿಸೋದು ಯೋಗ ಶಾಸ್ತ್ರ. ನಮ್ಗೆ ಅವ್ಯಾವ ಕಲೀಲಿಲ್ಲ ಅಂತಂದ್ರೆ ನಾನು ಅದಕ್ಕೆ ಬಹುಶಃ ಇವತ್ತು ನಮ್ಮ ಕೇಂದ್ರ ಸಚಿವರು ಬಂದಿದ್ದು ನಮ್ಗೆ ತುಂಬಾ ಸಂತೋಷ. ಈ ನಮ್ ಮಕ್ಕಳಿಗೆ ನಮ್ಗೆ 6 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟ್ ಏನಂದ್ರೆ ಇಂಗ್ಲಿಷ್ ಕಲಿತಾರೆ, ಮ್ಯಾಥ್ಸ್ ಕಲಿತಾರೆ, ಸೋಷಿಯಲ್ ಕಲಿತಾರೆ, ಸಮಾಜ ಶಾಸ್ತ್ರ ಎಲ್ಲ ಕಲಿತಿದ್ದಾರೆ. ಆದ್ರೆ ಬೇರೆ ದೇಶಕ್ಕೂ ಹೋಗ್ತಾರೆ. ಆದ್ರೆ ಬಹುಶಃ ನಮ್ಮ ಮಕ್ಕಳು ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ಪರಂಪರೆಯನ್ನ, ಈ ದೇಶದ ಬಲಿಷ್ಠತೆಯನ್ನ ಅವರು ಬಲಿಷ್ಠರಾಗಬೇಕಂತ ಅಂದ್ರೆ ಮಾನಸಿಕರಾಗಬಾರದು ಅಂತ ಅಂದ್ರೆ ನಮ್ಮ ಭಾರತ ಸರ್ಕಾರ ಏನ್ 6 ಸಬ್ಜೆಕ್ಟ್ ಇದೆಯೋ 7ನೇ ಸಬ್ಜೆಕ್ಟ್ ಯೋಗ ಶಾಸ್ತ್ರವನ್ನ ತರಬೇಕು ಅಂತ ಈ ಮುಖಾಂತರ ನಾನು ಮನವಿ ಮಾಡ್ಲಿಕ್ಕೆ ನಾನು ಬಯಸ್ತೀನಿ. ಈ ಯೋಗ ಶಾಸ್ತ್ರ ಏನಾದ್ರು ಬಂತು ಅಂತ ಅಂದ್ರೆ ನೋಡಿ, ನಮ್ಮ ಮಕ್ಕಳೆಲ್ಲ ಈಗ ಎದ್ದೋದ್ರಲ್ಲ, ಅವ್ರು ಯಾರು ಎದ್ದೋಗಲ್ಲ. ಯಾಕೆಂತಂದ್ರೆ ಅಲ್ಲಿ ಶಾಲೆಯಲ್ಲಿ ಬರೀ ಶಿಕ್ಷಣ ಇದೆ ಅಷ್ಟೇ, ಅಲ್ಲಿ ಸಂಸ್ಕೃತಿ ಬೇಕಾಗಿದೆ, ಸಂಸ್ಕಾರ ಬೇಕಾಗಿದೆ. ಈ ಸಂಸ್ಕಾರ ಮತ್ತು ಸಂಸ್ಕೃತಿ ಬೇಕು ಅಂತ ಅಂದ್ರೆ ಯೋಗ ಶಾಸ್ತ್ರ ಬೇಕಾಗಿದೆ. ಬಹುಶಃ ಬಹಳಷ್ಟು ಜನರಿಗೆ ಪತಾಂಜಲಿ ಸೂತ್ರದಲ್ಲಿ ನಾವು 4 ಪಾದಗಳ ಬಗ್ಗೆ ಹೇಳ್ತೀವಿ. ಆದ್ರೆ ನಾವು ಸುಮ್ಮನೆ ಸಾಮಾನ್ಯ ಜ್ಞಾನದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಾವು ಪ್ರಾಣಾಯಾಮ ಮಾಡ್ತೀವಿ, ಹಾಗೆ ಧ್ಯಾನ ಮಾಡ್ತೀವಿ, ಹಾಗೆ ಆಸನಗಳು ಮಾಡ್ತೀವಿ, ಹಾಗೆ ಆಹಾರವನ್ನ ಸರಿಯಾದ ರೀತಿ ತಗೊಳ್ತೀವಿ. ಈ 4 ಅಲ್ಲಿ ಹೇಳಿರೋದು ಅಷ್ಟೇ. ನಾವು ಯಾರು ಪ್ರಾಣಾಯಾಮವನ್ನ ಚೆನ್ನಾಗಿ ಮಾಡ್ತೀವೋ ಅವರು ಶ್ವಾಸಕೋಶವನ್ನ ಚೆನ್ನಾಗಿ ಇಟ್ಕೋಬಹುದು. ಕೋವಿಡ್ ಸಂದರ್ಭದಲ್ಲಿ ಯಾರು ಯೋಗ ಮಾಡಿದ್ರೋ ಅವ್ರು ಯಾರು ಸತ್ತಿಲ್ಲ. ಯಾಕೆಂತಂದ್ರೆ ಅವರು ಪ್ರಾಣಾಯಾಮವನ್ನ ಮಾಡೋದ್ರ ಮುಖಾಂತರ ಶ್ವಾಸಕೋಶ ಬಲಿಷ್ಠವಾಗಿತ್ತು. ಆಮೇಲೆ ಧ್ಯಾನ, ನಮ್ಮ ಮಾನಸಿಕ ಒತ್ತಡಗಳು, ಇವತ್ತು ವಿದ್ಯಾರ್ಥಿಗಳಿಗೆ ಟೆಸ್ಟ್ ಮೇಲೆ ಟೆಸ್ಟ್, ಅದ್ರ ಜೊತೆಗೆ ಸಬ್ಜೆಕ್ಟ್ಗಳು, ಮಾನಸಿಕ ಒದ್ದಾಡ್ತಾ ಇದಾರೆ ಮಕ್ಕಳು. ಆಮೇಲೆ ಅಧಿಕಾರಿಗಳು ಒದ್ದಾಡ್ತಾ ಇದ್ದಾರೆ, ಅವ್ರಿಗೂ ಒತ್ತಡಗಳು. ರಾಜಕಾರಣಿಗಳು ಒದ್ದಾಟ, ಅವ್ರಿಗೂ ಒತ್ತಡಗಳು. ಎಲ್ಲ ಒತ್ತಡ ಮುಕ್ತ ಆಗ್ಬೇಕಂತಂದ್ರೆ ಧ್ಯಾನ ಬೇಕು. ಎಷ್ಟು? 10 ನಿಮಿಷ. ನಾವ್ ಏನೋ ಗುಳಿಗೆ ತಗೋತೀವಿ, ಆ ಗುಳಿಗೆ ತಗೊಳ್ಳೋದಕ್ಕಿಂತ ಈ ಧ್ಯಾನ ಅನ್ನೋ ಒಂದು ಗುಳಿಗೆನ ಪ್ರತಿದಿನ 10 ನಿಮಿಷ ಮಾಡ್ಬಿಟ್ರೆ ಸಾಕು, ಅವ್ರ ಒತ್ತಡದಿಂದ ಮುಕ್ತ ಆಗಕ್ ಸಾಧ್ಯ. ಹಾಗೆ ಆಸನಗಳು, ನಮ್ ದೇಹಕ್ಕೆ ಆ ನೋವು ಈ ನೋವು ಅಂತ ಹೇಳ್ತೀವಲ್ಲ, ನಮ್ಗೆ ಪ್ರತಿದಿನ 15 ನಿಮಿಷ ಯೋಗ ಆಸನಗಳು ಮಾಡ್ಬಿಟ್ರೆ ಸಾಕು, ಯಾವ ನೋವುಗಳು ಬರಕ್ ಸಾಧ್ಯ ಆಗೋದಿಲ್ಲ. ಆಹಾರದಲ್ಲಿ ಸಾತ್ವಿಕ ತಗೊಂಡ್ರೆ ಸಾಕು, ನಮ್ಮ ಹೊಟ್ಟೆ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೇವೆ. ಇಷ್ಟೇ 4. ಬಹುಶಃ ನಮ್ಗೆಲ್ಲ ಏನಾಗಿದೆ ಅಂತಂದ್ರೆ ನಾವು ಮಾಡ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ಇವತ್ತು ಬಹಳಷ್ಟು ಜನ ಮಾತ್ರೆಗಳು ತಗೊಳ್ಳೋದು ನೋಡಿದೀನಿ. ಒಂದೊಂದ್ ಕಿಟ್ ಇಟ್ಕೊಂಡು ಕೂತಿರ್ತಾರೆ, ಒಂದೊಂದ್ ಬಾಕ್ಸ್ ಇಟ್ಕೊಂಡು ಕೂತಿರ್ತಾರೆ. ನಾವು ಹೆಂಗಾಗಿದೀವಿ ಅಂತ ಅಂದ್ರೆ ಅದಕ್ ಮಾರೋಗಿದೀವಿ ಬಿಟ್ರೆ ನಮ್ಗೆ ಕೊಟ್ಟಂತ ಶಾಸ್ತ್ರದಲ್ಲಿ. ಮೊನ್ನೆ ವಿಯೆಟ್ನಾಂ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಯೋಗ ಕಾನ್ಫರೆನ್ಸ್ ಹೋಗಿದ್ದೆ. ಆ ಸಂದರ್ಭದಲ್ಲಿ ನೋಡಿದಾಗ ಅಲ್ಲಿ
ಪ್ರತಿಯೊಬ್ರು ಯೋಗ ಆಯುರ್ವೇದ ಕ್ಲಿನಿಕ್ಗಳು ಇಟ್ಕೊಂಡಿದ್ದಾರೆ, ಅವರೆಲ್ಲ ಕೋಟ್ಯಾಧಿಪತಿಗಳು. ನಮ್ಮ ಸಂಸ್ಕೃತಿನ ಇಟ್ಕೊಂಡಂತ ಜನ ಇವತ್ತು ಹೆಂಗಿದ್ದಾರೆ ಅಂತಂದ್ರೆ, ನಮಗೆ ಕೊಟ್ಟಂತ ಈ ಸಂಸ್ಕೃತಿಯನ್ನ ನಾವು ಚೆನ್ನಾಗಿ ನಮ್ಮ ಮಕ್ಕಳಿಗೆ ಕೊಡ್ಬೇಕು ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಇಡೀ ವಿಶ್ವ ಒಪ್ಕೊಂಡಿದೆ ಅಂತ ಅಂದ್ರೆ, ಈ ಶಾಸ್ತ್ರದಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಪಂಥ ಇಲ್ಲ, ಹೆಣ್ಣು ಗಂಡು ಭೇದ ಭಾವ ಇಲ್ಲ, ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ. ಮನುಕುಲಕ್ಕೆ ಕೊಟ್ಟಿರುವ ಶಾಸ್ತ್ರ ಈ ಜಗತ್ತಿನೊಳಗೆ ಯಾವ್ದಾದ್ರು ಇದೆ ಅಂತ ಅಂದ್ರೆ, ನಾನು ಎದೆ ತೊಡ್ಕೊಂಡು ಹೇಳ್ತೀನಿ, ಅದು ಯೋಗ ಶಾಸ್ತ್ರ ಒಂದೇ ಅಂತ ಹೇಳ್ಕೊಳಕ್ ಬಯಸ್ತೀನಿ. ಅಂತ ಯೋಗ ಶಾಸ್ತ್ರವನ್ನ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು ವಿಶ್ವಸಂಸ್ಥೆಯಲ್ಲಿ ಮಾತಾಡಿ ಇದನ್ನ ವಿಶ್ವ ಯೋಗ ದಿನಾಚರಣೆಯನ್ನ ನಾವು ಬಲಿಷ್ಠಾಗೋಣ, ನೀವು ಬಲಿಷ್ಠರಾಗಿರಿ, ನೀವು ಆರೋಗ್ಯವಾಗಿರಿ, ನಾವು ಆರೋಗ್ಯವಾಗಿರೋಣ, ನಾವು ಆತ್ಮೀಯವಾಗಿರೋಣ, ನೀವು ಆತ್ಮೀಯವಾಗಿರೋಣ, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಲಿ ಅಂತ ಯೋಗದ ಮುಖಾಂತರ ಇಡೀ ವಿಶ್ವದ ಬಾಂಧವ್ಯವನ್ನ ಬೆಸಲಿಕ್ಕೆ ಪ್ರಾರಂಭಿಸಿದಂತ ನರೇಂದ್ರ ಮೋದಿಜಿ ಅವರಿಗೆ ನನ್ನ ಭಾರತದ ಎಲ್ಲ ಯೋಗ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸುಮಾರು 3 ವರ್ಷದಿಂದ ನಮ್ಮ ಅಧಿಕಾರಿ ವರ್ಗದವರು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ವರ್ಷ ನೋಡಿ ಇನ್ನೂ ತುಂಬಾ ಖುಷಿ ಆಯ್ತು. ಬಹುಶಃ ನಾನು ಪ್ರತಿ ವರ್ಷ ಬರ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ. ಇವತ್ತು ಕೇಂದ್ರದ ಮಣ್ಣಿನ ಮಗ ದೇವೇಗೌಡರ ಸುಪುತ್ರ HD ಕುಮಾರಸ್ವಾಮಿ ಅವರು ಈ ಬಂದು ಯೋಗವನ್ನ ಉದ್ಘಾಟನೆ ಮಾಡಿ ಯೋಗ ಬಂಧುಗಳಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗಾಗಿ ಇಷ್ಟೊತ್ತು ನನ್ನ ಜೊತೆ ಕೂತಂತ ನಿಮ್ಮೆಲ್ಲರಿಗೂ ಆ ಭಗವಂತ ನೀವು ಆರೋಗ್ಯವಂತರಾಗಿ ಬಲಿಷ್ಠರಾಗಿ, ನೀವು ಬಲಿಷ್ಠರಾದ್ರೆ ಈ ದೇಶ ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ. ಬಲಿಷ್ಠ ಆಗ್ಬೇಕಂದ್ರೆ ಯೋಗ ಬೇಕು. ಹಾಗೆ ಕುಮಾರಸ್ವಾಮಿ ಅವರಿಗೆ ನಾನು ಅವರಿಗೆ ಒಂದು ಪತ್ರದ ಮುಖಾಂತರನೂ ಸಹ ಕೇಂದ್ರದಲ್ಲಿ ಈ ಯೋಗಶಾಸ್ತ್ರ ವಿದ್ಯಾರ್ಥಿಗಳಿಗೆ ಆಗ್ಬೇಕು ಅನ್ನೋ ಪತ್ರವನ್ನು ನಾನು ಶೀಘ್ರದಲ್ಲಿ ಕಳಿಸ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಈ ವೇದಿಕೆಯಲ್ಲಿರೋ ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತು ಮುಕ್ತಾಯ ಕೊಡ್ತಾ ಇದ್ದೀನಿ. ಶೋಭೆ.